ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶ್ರೀವಾರಿ ನಾಲೆಡ್ಜ್ ಚಾನಲ್ಗೆ ಸ್ವಾಗತ. ನೋಡ್ತಾ ಇದ್ದೀರಾ, ವಾಮನ ದೇವರು. ಈ ವಾಮನ ಯಾರು ಅಂತ ಹೇಳಿದ್ರೆ ಮಹಾವಿಷ್ಣುನ ಅವತಾರನೇ. ಅದಿತಿ ಮತ್ತು ಕಶ್ಯಪರ ಮಗ. ವಿಷ್ಣು ಅವ್ರಿಗೆ ಪ್ರಾಮಿಸ್ ಮಾಡ್ತಾನೆ, ನಾನು ನಿಮ್ಮ ಮಗನಾಗಿ ಹುಟ್ಟುತ್ತೀನಿ ಅಂತ. ಯಾಕೆ ಅಂತ ಹೇಳಿದ್ರೆ, ಈ ಬಲಿ ಅಸುರ ವಂಶದವನು. ತಾನಾಗ್ತಾನೆ ಅವನು ರಾಕ್ಷಸ ವಂಶದಲ್ಲಿದ್ದು ರಾಕ್ಷಸರ ಹಾಗೆ ಅವನು ಬಿಹೇವ್ ಮಾಡ್ತಾ ಇರಲಿಲ್ಲ. ನ್ಯಾಚುರಲಿ ಅವನಿಗೆ ಪವರ್ ಬರುತ್ತೆ. ಶುಕ್ರಾಚಾರ್ಯರಿಂದ ಅವನಿಗೆ ವಿಪರೀತ ಶಕ್ತಿ ಬರುತ್ತೆ. ಅವನು ಇಂದ್ರನ ಅಮರಾವತಿಗೆ ಅವನು ರಾಜ ಆಗ್ತಾನೆ. ದೇವತೆಗಳೆಲ್ಲ ಹೆದರ್ಕೊಂಡು ಓಡಿ ಹೊಟ್ಟೋಗ್ತಾರೆ. ವಿಷ್ಣುಗೆ ಹೇಳ್ತಾರೆ, ನಮ್ಮನ್ನು ಹೆಂಗಾದರೂ ಕಾಪಾಡಬೇಕು ಅಂತ. ಅವರವರ ಸ್ಥಾನ ಕಳ್ಕೊಂಡ್ಮೇಲೆ ದೇವತೆಗಳು ತುಂಬ ದುಃಖಿತರಾಗ್ತಾರೆ. ಆಗ ಅದಿತಿ ದೇವರನ್ನು ಬೇಡ್ಕೊಳ್ತಾಳೆ, ಹೆಂಗಾದರೂ ಈ ಕಷ್ಟ ನಿವಾರಣೆ ಮಾಡಬೇಕು ಅಂತ. ವಿಷ್ಣು ಹೇಳ್ತಾರೆ, ನಾನು ನಿನಗೆ ಮಗನಾಗಿ ಹುಟ್ಟಿ ಬಂದು ದೇವತೆಗಳ ತೊಂದರೆಯನ್ನು ನಿವಾರಣೆ ಮಾಡ್ತೀನಿ ಅಂತ. ಶುಕ್ರಾಚಾರ್ಯರು 100 ಯಾಗ ಮಾಡ್ತಾರೆ. 99 ಯಾಗದಲ್ಲೂ ಅವ್ರು ಸಕ್ಸಸ್ಫುಲ್ ಆಗ್ತಾರೆ. ಅಶ್ವಮೇಧ ಯಾಗ ಅಂತ 100ನೇದು ಮಾಡಬೇಕಾಗಿರತ್ತೆ. ಬಲಿ ಚಕ್ರವರ್ತಿ ಬೇಕಾದಷ್ಟು ದಾನ ಕೊಡ್ತಾ ಇರ್ತಾನೆ. ಅವನ ಹೆಸರೇ ದಾನಕ್ಕೆ ಫೇಮಸ್. ಅವನು ದಾನಶೂರ, ಅವನ ಹೆಸರೇ. ಕಡೆಗೆ ಇದನ್ನೇ ಒಂದು ಅಸ್ತ್ರವಾಗಿ ಮಾಡಿಕೊಂಡು ಮಹಾವಿಷ್ಣು ವಾಮನನ ಅವತಾರದಲ್ಲಿ ಬರ್ತಾನೆ. ಅವನ ಹೆಸರೇ ವಾಮನ. ಅವನಿಗಿಟ್ಟಂಥ ಹೆಸರೇ ವಾಮನ ಅಂತ. ಆ ಅವತಾರದಲ್ಲಿ ಬಂದು ಬಲಿ ಚಕ್ರವರ್ತಿನ ಕೇಳ್ತಾನೆ, ನನಗೆ 3 ಹೆಜ್ಜೆ ದಾನ ಕೊಡ್ತೀಯಾ ಅಂತ. ಅದನ್ನು ಕೇಳಿದ್ದ ಅಸುರರೆಲ್ಲ ಜೋರಾಗಿ ನಗಕ್ಕೆ ಶುರು ಮಾಡ್ತಾರೆ. ಇವನಿಷ್ಟು ಕುಳ್ಳಕ್ಕೆ ಹೆಂಗಿದ್ದಾನೆ, ಇವನಿಗೆ 3 ಹೆಜ್ಜೆ ದಾನ ಅಂತೆ ಅಂತ. ಆವಾಗ ಬಲಿ ಚಕ್ರವರ್ತಿ ಹೇಳ್ತಾರೆ, ನೀನೇನು ಕೇಳಿದ್ರು ಕೊಡ್ತೀನಿ, 3 ಹೆಜ್ಜೆ ತಾನೇ ಕೇಳು ಅಂತ. ಸಡನ್ನಾಗಿ ವಾಮನ ವಿಷ್ಣು ತ್ರಿವಿಕ್ರಮನ ಹಾಗೆ ಬೆಳೆಯೋಕ್ಕೆ ಶುರು ಮಾಡ್ತಾನೆ. ಬೆಳೆದು ಇಡೀ ಭೂಮಂಡಲಕ್ಕೆ 1 ಹೆಜ್ಜೆ ಇಡ್ತಾನೆ. ಆವಾಗ ಹೇಳ್ತಾನೆ, ಈ ಭೂಮಿ ನಂದು ಅಂತ. 3 ಹೆಜ್ಜೆ ಕೊಡ್ತೀನಿ ಅಂತ ಹೇಳಿರ್ತಾನಲ್ಲ. ನೆಕ್ಸ್ಟು ಅಲ್ಲಿಂದ ನಿಂತ ಜಾಗದಿಂದ ಸ್ವರ್ಗಲೋಕಕ್ಕೆ ಹೆಜ್ಜೆ ಇಡ್ತಾನೆ. ಈಗ ಸ್ವರ್ಗನೂ ನಂದಾಯಿತು ಅಂತ ಹೇಳ್ತಾನೆ. ಆಯಿತು, 2 ಹೆಜ್ಜೆ ಆಯಿತು, ಇನ್ನು 3ನೇ ಹೆಜ್ಜೆ ಎಲ್ಲಿ ಇಡಲಿ ಅಂತ ಕೇಳ್ತಾನೆ. ನೋಡಿ, ನನ್ನ ತಲೆ ಮೇಲೆ ಇಟ್ಬಿಡು ಅಂತ ಹೇಳ್ತಾನೆ. ಹಾಗೆ ಇಟ್ಟಂಥವನು ಅವನು ಪಾತಾಳಕ್ಕೆ ಹೋಗಿಬಿಡ್ತಾನೆ. ಪಾತಾಳಕ್ಕೆ ಹೋಗಿಬಿಟ್ಟು ಅವನು ಹೇಳ್ತಾನೆ, ಬಲಿ ಹೇಳ್ತಾನೆ, ನನ್ನನ್ನು ಪಾತಾಳಕ್ಕೆ ಕಳಿಸ್ಬಿಟ್ಟಿಯಲ್ಲ, ನಾನು ಏನು ತಪ್ಪು ಮಾಡಿದ್ದೆ ಅಂತ. ಆಗ ಹೇಳ್ತಾನೆ, ತಪ್ಪು ನಿನ್ನದಲ್ಲ, ನಿನ್ನಲ್ಲಿ ಒಂದು ಅಹಂಕಾರ ಜಾಗೃತ ಆಗಿಬಿಡ್ತು. ನೀನು ಇಡೀ ದೇವತೆಗಳ ಪದವಿನೇ ಕಿತ್ಕೊಂಡ್ಬಿಟ್ಟೆ. ಎಲ್ಲ ಸರಿಯಾಗಿ ನಡಿಬೇಕಾದ್ರೆ ನಾನು ನಿನ್ನನ್ನು ಅಲ್ಲಿಗೆ ಕಳಿಸ್ಲೇಬೇಕಾಯಿತು. ನೀನು ಪಾತಾಳ ಲೋಕದಲ್ಲೇ ಆಳ್ತಾ ಇರು, ನೀನು ಅಲ್ಲಿಗೆ ಚಕ್ರವರ್ತಿಯಾಗು. ಆದರೆ ನಿನಗೆ ಒಂದು ವರ ಕೊಡ್ತೀನಿ. ನೀನು ದೀಪಾವಳಿ ಹಬ್ಬದ ದಿವಸ, ಪಾಡ್ಯದ ದಿವಸ ನೀನು ಬಂದು ನಿನ್ನ ರಾಜ್ಯನ ನೋಡ್ಕೊಂಡು ಹೋಗ್ಬೋದು, ನಿನ್ನ ಭೂಮಿನ ನೀನು ನೋಡ್ಕೊಂಡು ಹೋಗ್ಬೋದು ಅಂತ. ಅದೇ ಬಲಿಪಾಡ್ಯಮಿ. ಆ ದಿವಸ ಬಲಿ ಚಕ್ರವರ್ತಿ ಬರ್ತಾನಂತೆ. ತನ್ನ ಮಕ್ಕಳನ್ನೆಲ್ಲ ನೋಡ್ತಾನಂತೆ, ತನ್ನ ಪ್ರಜೆಗಳನ್ನೆಲ್ಲ ನೋಡ್ತಾನಂತೆ. ಅದಕ್ಕೆ ಬಲಿಪಾಡ್ಯಮಿನ ಇವತ್ತು ತುಂಬ ಜನ ಆಚರಣೆ ಮಾಡ್ತಾರೆ. ಮನೆಯಲ್ಲೊಂದು ಬೆಳ್ಳಿ ಚಂಬಿಟ್ಬಿಟ್ಟು ಹಾಲು ಹಳ್ಳ ಆಗಲಿ, ಬೆಣ್ಣೆ ಬೆಟ್ಟ ಆಗಲಿ, ಬಲಿ ಚಕ್ರವರ್ತಿಯ ರಾಜ್ಯ ಎಲ್ಲ ಹೊನ್ನಾಗಲಿ ಅಂತ ಹೇಳಿ ಪೂಜೆ ಮಾಡ್ತಾರೆ. ಹೀಗೆ ಇದೇ ಬಲಿ ಚಕ್ರವರ್ತಿ ಕತೆ. ಶ್ರೀವಾರಿ ನಾಲೆಡ್ಜ್ ಚಾನಲ್ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹಾಗೇ ನೋಡಬೇಡಿ. ಆವಾಗ ಚಾನಲ್ ಎನ್ಕರೇಜ್ಮೆಂಟ್ ಸಿಗುತ್ತೆ. ಧನ್ಯವಾದಗಳು.